ಪವರ್ ಶೇರಿಂಗ್ ಭವಿಷ್ಯಕ್ಕೆ ಶುರುವಾಯಿತು ಕ್ಷಣಗಳನ್ನೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಎಂ ಕಾವೇರಿ ನಿವಾಸದತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಕೆರಳಿಸಿದ ಮಹತ್ವದ ಸಭೆ. ಎಲ್ಲ ಶಾಸಕರ ಚಿತ್ತ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ನತ್ತ ಇವತ್ತಿನ ಸಭೆ ಭಾರೀ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇವತ್ತೇ ನಿರ್ಣಾಯಕ ಆಗಿರೋದ್ರಿಂದಾಗಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಈಗ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಇದು ಕಾವೇರಿ ನಿವಾಸದತ್ತ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದತ್ತ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಮಿನಿಟ್ನಲ್ಲಿ ಕೆಲವೇ ಗಳಿಗೆಗಳಲ್ಲಿ ಆರಂಭ ಆಗುತ್ತೆ ಮೀಟಿಂಗ್ಗೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಸಂಧಾನವೋ ಸಮರವೋ ಅದೆಲ್ಲವೂ ಇನ್ನಷ್ಟೇ ಗೊತ್ತಾಗುತ್ತೆ. ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಸಿಎಂ ನಿವಾಸದತ್ತ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ನಿವಾಸದ ಒಳಗಡೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಈ ಮೀಟಿಂಗ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಕೂತ್ಕೊಂಡು ಮಾತನಾಡ್ತಾರೆ. ಹೇಗೆ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಗೆ. ಆ ದೃಶ್ಯವನ್ನ ತಾವೇ ನೋಡ್ತಾ ಇದ್ರಿ. ಲೈವ್ ದೃಶ್ಯಾವಳಿ ಇದು. ಡಿಕೆ ಶಿವಕುಮಾರ್ ಅವರು ಆಗಮಿಸಿದ ಲೈವ್ ದೃಶ್ಯಾವಳಿ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದು ನಿರ್ಣಾಯಕ ತಾರ್ಕಿಕವಾದಂತ ಅಂತ್ಯ ಕಂಡುಕೊಳ್ಳಬಹುದು. ತಾರ್ಕಿಕವಾಗಿ ಇದಕ್ಕೊಂದು ಸೊಲ್ಯೂಷನ್ ಸಿಗಬಹುದು. ಹೈಕಮಾಂಡ್ ನಾನಾ ರೀತಿಯಲ್ಲೂ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ನಾನಾ ರೀತಿಯಲ್ಲೂ ಕೂಡ ಕಸರತ್ತನ್ನ ಹೈಕಮಾಂಡ್ ಇವರಿಬ್ಬರನ್ನ ಸಮಾಧಾನ ಪಡಿಸೋದಕ್ಕೆ ಮಾಡ್ತಾ ಇದೆ. ಇದರ ನಡುವೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಈಗ ಜೊತೆ ಕೂತ್ಕೊಂಡು ಮೀಟಿಂಗ್ ಅನ್ನ ಮಾಡ್ತಾರೆ. ಅದುವೇ ಬ್ರೇಕ್ಫಾಸ್ಟ್ ಮೀಟಿಂಗ್. ಬ್ರೇಕ್ಫಾಸ್ಟ್ ನೆಪದಲ್ಲಿ ಇಬ್ರು ಕೂಡ ಜೊತೆಯಾಗಿ ಮಾತುಕತೆ ಮಾಡ್ತಾರೆ. ಆನಂತರ ಮುಖ್ಯಮಂತ್ರಿಗಳು ತಿಳಿ ಹೇಳಬಹುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ, ಅಥವಾ ಡಿಕೆ ಶಿವಕುಮಾರ್ ನನಗೆ ಕೊಟ್ಟ ಮಾತು ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡಬಹುದು. ಈ ಮೀಟಿಂಗ್ ಎಲ್ಲ ಆದ ನಂತರ ಆಗುವಂತ ಬೆಳವಣಿಗೆಗಳೇ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು. ಡಿಕೆ ಶಿವಕುಮಾರ್ ಆ ನಿಮಿತ್ತ ಈಗ ಸಿದ್ದರಾಮಯ್ಯನವರ ಮನೆಗೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಡಿಕೆ ಶಿವಕುಮಾರ್ ಈ ಕೆಲವೇ ಕ್ಷಣದ ಹಿಂದೆ ಅವರು ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಕಾವೇರಿ ನಿವಾಸದಲ್ಲಿ ಇದೆಲ್ಲವೂ ಈಗ ಮಹತ್ವವನ್ನ ಪಡೆದುಕೊಂಡಿದೆ. ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಜೊತೆಯಾಗಿ ಇವತ್ತು ಕೂತ್ಕೊಂಡು ಅಧಿಕಾರ ಹಂಚಿಕೆ ವಿಚಾರವಾಗಿ ಮಾತುಕತೆಯನ್ನ ಮಾಡ್ತಾರೆ. ಅದನ್ನ ಸಿದ್ದರಾಮಯ್ಯ ನಾನು ಇನ್ನು ಕೆಲವು ದಿನಗಳ ಕಾಲ ಅಥವಾ ಮುಂದುವರಿಯುತ್ತೇನೆ ಅಂತ ಹೇಳಿಯೂ ಹೇಳಬಹುದು ಡಿಕೆ ಶಿವಕುಮಾರ್ಗೆ. ಡಿಕೆ ಶಿವಕುಮಾರ್ ನನಗೂ ಅವಕಾಶ ಕೊಡಬೇಕು, ನೀವು ಆರಂಭದಲ್ಲಿ ಹೇಳ್ದಂಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನಾನು ಆಸೆ ಇಟ್ಕೊಂಡಿದ್ದೆ. ಆದ್ರೆ ನಿಮ್ಮ ಅನುಭವ ಮತ್ತೆ ನೀವು ಹಿರಿಯರು, ನಿಮಗೆ ಅವಕಾಶವನ್ನ ಕೊಟ್ವಿ, ಈಗ ನೀವು ಅದನ್ನ ಬಿಟ್ಕೊಡ್ಬೇಕಲ್ಲ ಅಂತ ಹೇಳಿ ಕಡಾಖಂಡಿತವಾಗಿಯೂ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಹೇಳಬಹುದು. ಇಲ್ಲಿವರೆಗೂ ಕೂಡ ಎಲ್ಲೂ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಇರುಸು ಮುರುಸಾಗುವ ರೀತಿಯಲ್ಲಿ ಮಾತಾಡಿದ್ದನ್ನ ನಾವು ಕಂಡಿಲ್ಲ. ತ್ಯಾಗದ ಮಾತಾಡಿದ್ರು. ಅದರ ಜೊತೆಗೆ ಮೊನ್ನೆ ಮಾತಿಗೆ ಬದ್ಧರಾಗಿರಬೇಕು ಅನ್ನೋದನ್ನ ಹೇಳಿದ್ರು ತಮ್ಮ ಪೋಸ್ಟರ್ನಲ್ಲಿ, ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ. ಈಗ ಡಿಕೆ ಶಿವಕುಮಾರ್ ಅವರು ಬಹುಶಃ ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ಹಿಟ್ ಮಾಡಬಹುದು. ಅಂದ್ರೆ ಹಿಂಗಿದೆ ಜನ ಕೇಳ್ತಾ ಇದ್ದಾರೆ. ರಾಜ್ಯದಲ್ಲೆಲ್ಲ ಸಮುದಾಯ ಸೇರಿದಂತೆ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಬಿಟ್ಕೊಡೋದು ಉತ್ತಮ ಅನ್ನೋ ರೀತಿಯಲ್ಲಿ ಮಾತಾಡಬಹುದು. ಹೈಕಮಾಂಡ್ ಮುಂದೆಯೂ ಕೂಡ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪರಿಗಣಿಸಬೇಕು ನಮ್ಮನ್ನ ಅನ್ನೋದನ್ನ. ಸಿದ್ದರಾಮಯ್ಯನವರು ಒಂದು ವೇಳೆ ತಮ್ಮ ಸ್ಥಾನವನ್ನ ಬಿಟ್ಕೊಟ್ರೆ ಮುಂದೆ ಅವರ ರಾಜಕೀಯ ಭವಿಷ್ಯ ಏನು, ತಮ್ಮ ಕುಟುಂಬ ಏನು, ತಮ್ಮ ಮಕ್ಕಳಿಗೆ ಏನು ಜವಾಬ್ದಾರಿ ಸಿಗುತ್ತೆ, ಅಧಿಕಾರ ಏನ್ ಸಿಗುತ್ತೆ, ತಮ್ಮ ಆಪ್ತರಿಗೆ ಏನು ಅಧಿಕಾರ ಸಿಗುತ್ತೆ, ಇದೆಲ್ಲವೂ ಕೂಡ ಭಾರಿ ಕುತೂಹಲ ಇದೆ. ಅದೆಲ್ಲವೂ ಸಿದ್ದರಾಮಯ್ಯನವರಿಗೂ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇದೆಲ್ಲದಕ್ಕೂ ಕೂಡ ಬಹುಶಃ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಮುಂದುವರೆದು ಇದು ಎಲ್ಲಿ ಹೋಗಿ ಮುಟ್ಟುತ್ತೆ. ಪವರ್ ಶೇರಿಂಗ್ ಭವಿಷ್ಯಕ್ಕೆ
ಶುರುವಾಯಿತು ಕ್ಷಣಗಳನ್ನೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಿಎಂ ಕಾವೇರಿ ನಿವಾಸದತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಕೆರಳಿಸಿದ ಮಹತ್ವದ ಸಭೆ. ಎಲ್ಲ ಶಾಸಕರ ಚಿತ್ತ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ನತ್ತ ಇವತ್ತಿನ ಸಭೆ ಭಾರೀ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಇವತ್ತೇ ನಿರ್ಣಾಯಕ ಆಗಿರೋದ್ರಿಂದಾಗಿ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ. ಈಗ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ಇದು ಕಾವೇರಿ ನಿವಾಸದತ್ತ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದತ್ತ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇರುವಂತಹ ಲೈವ್ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಮಿನಿಟ್ನಲ್ಲಿ ಕೆಲವೇ ಗಳಿಗೆಗಳಲ್ಲಿ ಆರಂಭ ಆಗುತ್ತೆ ಮೀಟಿಂಗ್ಗೆ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಅವರ ಸಂಧಾನವೋ ಸಮರವೋ ಅದೆಲ್ಲವೂ ಇನ್ನಷ್ಟೇ ಗೊತ್ತಾಗುತ್ತೆ. ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ. ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಸಿಎಂ ನಿವಾಸದತ್ತ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ನಿವಾಸದ ಒಳಗಡೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಆರಂಭ ಆಗುತ್ತೆ. ಈ ಮೀಟಿಂಗ್ನಲ್ಲಿ ಪವರ್ ಶೇರಿಂಗ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಮತ್ತೆ ಡಿಕೆ ಶಿವಕುಮಾರ್ ಇಬ್ರು ಕೂಡ ಕೂತ್ಕೊಂಡು ಮಾತನಾಡ್ತಾರೆ. ಹೇಗೆ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಗೆ. ಆ ದೃಶ್ಯವನ್ನ ತಾವೇ ನೋಡ್ತಾ ಇದ್ದೀರಿ. ಲೈವ್ ದೃಶ್ಯಾವಳಿ ಇದು. ಡಿಕೆ ಶಿವಕುಮಾರ್ ಅವರು ಆಗಮಿಸಿದ ಲೈವ್ ದೃಶ್ಯಾವಳಿ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಒಂದು ನಿರ್ಣಾಯಕ ತಾರ್ಕಿಕವಾದಂತಹ ಅಂತ್ಯ ಕಂಡುಕೊಳ್ಳಬಹುದು. ತಾರ್ಕಿಕವಾಗಿ ಇದಕ್ಕೊಂದು ಸೊಲ್ಯೂಷನ್ ಸಿಗಬಹುದು. ಹೈಕಮಾಂಡ್ ನಾನಾ ರೀತಿಯಲ್ಲೂ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ನಾನಾ ರೀತಿಯಲ್ಲೂ ಕೂಡ ಕಸರತ್ತನ್ನ ಹೈಕಮಾಂಡ್ ಇವರಿಬ್ಬರನ್ನ ಸಮಾಧಾನ ಪಡಿಸೋದಕ್ಕೆ ಮಾಡ್ತಾ ಇದೆ. ಇದರ ನಡುವೆ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಈಗ ಜೊತೆ ಕೂತ್ಕೊಂಡು ಮೀಟಿಂಗ್ ಅನ್ನ ಮಾಡ್ತಾರೆ. ಅದುವೇ ಬ್ರೇಕ್ಫಾಸ್ಟ್ ಮೀಟಿಂಗ್. ಬ್ರೇಕ್ಫಾಸ್ಟ್ ನೆಪದಲ್ಲಿ ಇಬ್ರು ಕೂಡ ಜೊತೆಯಾಗಿ ಮಾತುಕತೆ ಮಾಡ್ತಾರೆ. ಆ ನಂತರ ಮುಖ್ಯಮಂತ್ರಿಗಳು ತಿಳಿ ಹೇಳಬಹುದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ, ಅಥವಾ ಡಿಕೆ ಶಿವಕುಮಾರ್ ನನಗೆ ಕೊಟ್ಟ ಮಾತು ಏನು ಎತ್ತ ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡಬಹುದು. ಈ ಮೀಟಿಂಗ್ ಎಲ್ಲ ಆದ ನಂತರ ಆಗುವಂತ ಬೆಳವಣಿಗೆಗಳೇ ಈಗ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು. ಡಿಕೆ ಶಿವಕುಮಾರ್ ಆ ನಿಮಿತ್ತ ಈಗ ಸಿದ್ದರಾಮಯ್ಯನವರ ಮನೆಗೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಡಿಕೆ ಶಿವಕುಮಾರ್ ಈ ಕೆಲವೇ ಕ್ಷಣದ ಹಿಂದೆ ಅವರು ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಕಾವೇರಿ ನಿವಾಸದಲ್ಲಿ ಇದೆಲ್ಲವೂ ಈಗ ಮಹತ್ವವನ್ನ ಪಡೆದುಕೊಂಡಿದೆ. ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಜೊತೆಯಾಗಿ ಇವತ್ತು ಕೂತ್ಕೊಂಡು ಅಧಿಕಾರ ಹಂಚಿಕೆ ವಿಚಾರವಾಗಿ ಮಾತುಕತೆಯನ್ನ ಮಾಡ್ತಾರೆ. ಅದನ್ನ ಸಿದ್ದರಾಮಯ್ಯ ನಾನು ಇನ್ನು ಕೆಲವು ದಿನಗಳ ಕಾಲ ಅಥವಾ ಮುಂದುವರಿಯುತ್ತೇನೆ ಅಂತ ಹೇಳಿಯೂ ಹೇಳಬಹುದು ಡಿಕೆ ಶಿವಕುಮಾರ್ಗೆ. ಡಿಕೆ ಶಿವಕುಮಾರ್ ನನಗೂ ಅವಕಾಶ ಕೊಡಬೇಕು, ನೀವು ಆರಂಭದಲ್ಲಿ ಹೇಳ್ದಂಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನಾನು ಆಸೆ ಇಟ್ಕೊಂಡಿದ್ದೆ. ಆದ್ರೆ ನಿಮ್ಮ ಅನುಭವ ಮತ್ತೆ ನೀವು ಹಿರಿಯರು, ನಿಮಗೆ ಅವಕಾಶವನ್ನ ಕೊಟ್ವಿ, ಈಗ ನೀವು ಅದನ್ನ ಬಿಟ್ಕೊಡ್ಬೇಕಲ್ಲ ಅಂತ ಹೇಳಿ ಕಡಾಖಂಡಿತವಾಗಿಯೂ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಹೇಳಬಹುದು. ಇಲ್ಲಿವರೆಗೂ ಕೂಡ ಎಲ್ಲೂ ಬಹಿರಂಗವಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ ಇರುಸು ಮುರುಸಾಗುವ ರೀತಿಯಲ್ಲಿ ಮಾತಾಡಿದ್ದನ್ನ ನಾವು ಕಂಡಿಲ್ಲ. ತ್ಯಾಗದ ಮಾತಾಡಿದ್ರು, ಅದರ ಜೊತೆಗೆ ಮೊನ್ನೆ ಮಾತಿಗೆ ಬದ್ಧರಾಗಿರ್ಬೇಕು ಅನ್ನೋದನ್ನ ಹೇಳಿದ್ರು ತಮ್ಮ ಪೋಸ್ಟರ್ನಲ್ಲಿ, ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ. ಈಗ ಡಿಕೆ ಶಿವಕುಮಾರ್ ಅವರು ಬಹುಶಃ ಸಿದ್ದರಾಮಯ್ಯನವರಿಗೆ ಡೈರೆಕ್ಟ್ ಆಗಿ ಹಿಟ್ ಮಾಡಬಹುದು. ಅಂದ್ರೆ ಹಿಂಗಿದೆ ಜನ ಕೇಳ್ತಾ ಇದ್ದಾರೆ. ರಾಜ್ಯದಲ್ಲೆಲ್ಲ ಸಮುದಾಯ ಸೇರಿದಂತೆ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ಬಿಟ್ಕೊಡೋದು ಉತ್ತಮ ಅನ್ನೋ ರೀತಿಯಲ್ಲಿ ಮಾತಾಡಬಹುದು. ಹೈಕಮಾಂಡ್ ಮುಂದೆಯೂ ಕೂಡ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಪರಿಗಣಿಸಬೇಕು ನಮ್ಮನ್ನ ಅನ್ನೋದನ್ನ. ಸಿದ್ದರಾಮಯ್ಯನವರು ಒಂದು ವೇಳೆ ತಮ್ಮ ಸ್ಥಾನವನ್ನ ಬಿಟ್ಕೊಟ್ರೆ ಮುಂದೆ ಅವರ ರಾಜಕೀಯ ಭವಿಷ್ಯ ಏನು, ತಮ್ಮ ಕುಟುಂಬ ಏನು, ತಮ್ಮ ಮಕ್ಕಳಿಗೆ ಏನು ಜವಾಬ್ದಾರಿ ಸಿಗುತ್ತೆ, ಅಧಿಕಾರ ಏನ್ ಸಿಗುತ್ತೆ, ತಮ್ಮ ಆಪ್ತರಿಗೆ ಏನ್ ಅಧಿಕಾರ ಸಿಗುತ್ತೆ, ಇದೆಲ್ಲವೂ ಕೂಡ ಭಾರಿ ಕುತೂಹಲ ಇದೆ. ಅದೆಲ್ಲವೂ ಸಿದ್ದರಾಮಯ್ಯನವರಿಗೂ ಒಂದು ಪ್ರಶ್ನೆಯಾಗಿ ಉಳಿಕೊಂಡಿದೆ. ಇದೆಲ್ಲದಕ್ಕೂ ಕೂಡ ಬಹುಶಃ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಮುಂದುವರೆದು